ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಬೆಣ್ಣೆನ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಇದು ಒಂದು 10 ಡೇಸ್ದು ಕೆನೆನ ತೆಗೆದಿಟ್ಟಿದ್ದೀನಿ. ಓಕೆ, ನಿಮಗೆ ಈಸಿಯಾಗಿ ಮನೇಲಿ ಬೆಣ್ಣೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಕಮ್ ಲೆಟ್ಸ್ ಡೂ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನೊಂದು ಕಡ್ಗೋಲನ ತೊಗೊಂಡಿದ್ದೀನಿ. ಈ ಕಡ್ಗೋಲಿಂದ ಜಸ್ಟ್ ಇದನ್ನೆಲ್ಲನೂ ಒಂಚೂರು ಸ್ಮ್ಯಾಶ್ ಮಾಡ್ಕೊಳ್ಳಿ ಈ ಥರ. ಫ್ರೆಂಡ್ಸ್, ಈ ಥರ ನಾವು ಇದನ್ನು ಕ್ಲಾಕ್ ವೈಸ್ ಇಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಎನಿ ಒನ್ ಡೈರೆಕ್ಷನ್ಲಿ ಈ ಥರ ರೊಟೇಟ್ ಮಾಡಬೇಕು. ಫ್ರೆಂಡ್ಸ್ ನೋಡಿ, ಇವಾಗ ಇದು ಕ್ರೀಮಿ ಥರ ಬರ್ತಾಯಿದೆ. ಓಕೆ ನೋಡಿ, ಕ್ರೀಮಿ ಥರ. ಓಕೆ, ಇದನ್ನು ಹಾಗೆ ಇನ್ನೊಂದು ಸ್ವಲ್ಪ ಹೊತ್ತು ಇದೇ ಥರ ಮಾಡ್ತಾ ಹೋಗಬೇಕು. ಇದು ಥಿಕ್ ಆಗ್ತಾ ಬೆಣ್ಣೆಗೆ ಟರ್ನ್ ಆಗುತ್ತೆ. ಈ ಥರನೇ ಮಾಡಿ, ಒಂದು 5-10 ನಿಮಿಷ ಟೈಮ್ ತೊಗೊಳುತ್ತೆ. ಸ್ಲೋ ಆಗಿ ಈ ಥರ ರೌಂಡ್ ಹಾಕಿ ಕಲಕ್ಬೋದು. ನೀವು ಈ ಥರ ನಿಮ್ಮ ಹತ್ರ ಕಡ್ಗೋಲಿದ್ರೆ ಅದರಿಂದನೂ ಮಾಡ್ಬೋದು, ಇಲ್ಲಾಂದರೆ ಸ್ಪೂನಿಂದನೂ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಫೈನಲಿ ನಮ್ಮದು ಬೆಣ್ಣೆ ಈ ಥರ ಬರುತ್ತೆ. ಓಕೆ, ಇದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ, ಇವಾಗ ಇದು ನೀರು ಬಿಟ್ಕೊಂಡಿದೆ, ನಾವು ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಅದಕ್ಕೆ ಇವಾಗ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ಕೈಯಿಂದ ಈ ಥರ ಚೆನ್ನಾಗಿ ತೊಳ್ಕೊಂಡ್ರೆ ಅದರಲ್ಲಿರೋ ಮಜ್ಜಿಗೆ ಅಂಶ, ಹುಳಿ ಅಂಶ ಏನಿದೆಯೋ ಅದು ಆಚೆ ಬರುತ್ತೆ. ಬೆಣ್ಣೆ ನಮಗೆ ಸ್ವೀಟಾಗಿ ಚೆನ್ನಾಗಿ ಬರುತ್ತೆ. ಓಕೆ, ಇದನ್ನು ನಾವು ಒಂದು 3-4 ಸರಿ ತೊಳಿಬೇಕು. ತೊಳೆದಾಗ ಏನಾಗುತ್ತೆ ಅಂದರೆ ಅದೆಲ್ಲನೂ ಮಜ್ಜಿಗೆ ಕಂಟೆಂಟ್ ಏನಿದೆ ಅಲ್ವಾ, ಹುಳಿ ಕಂಟೆಂಟ್, ಅದು ಹೋಗುತ್ತೆ. ಇದು ನೀರನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಈ ನೀರನ್ನು ನಾವು ಗಿಡಗಳಿಗೆ ಹಾಕಿ ಯೂಸ್ ಮಾಡ್ಕೋಬೋದು. ಸೊ ಕರಿಬೇವಿನ ಗಿಡ ಇತ್ತು ಅಂದರೆ ನೀವು ಅದಕ್ಕೆ ಹಾಕಿ, ಅದಕ್ಕೆ ಹುಳುಗಳೇನು ಬರಲ್ಲ. ಓಕೆ, ಸೊ ಇನ್ನೊಂದು ಸಾರಿ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಕೈಯಿಂದ ತೊಳೆಯೋಣ. ನೋಡಿ ಯಾವ ಥರ ವೈಟಾಗಿ ಬರ್ತಾಯಿದೆ ವಾಟ್ರ್ ಅಂತ. ಸೊ ನೀವು ನೋಡ್ತಾ ಇದ್ದೀರಲ್ಲ, ಮಜ್ಜಿಗೆ ಥರ ಬರ್ತಾಯಿದೆ. ಇದನ್ನೆಲ್ಲನೂ ನಾವು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳೋಣ. ಇದನ್ನು ಏನಕ್ಕಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಅಂದರೆ, ನಾವು ಬೆಣ್ಣೆನ ಕಾಯಿಸೋವಾಗ ತುಪ್ಪದಲ್ಲಿ ಅದು ಕೆಳಗಡೆ ಹಿಡ್ಕೊಳ್ಳಲ್ಲ ಜಾಸ್ತಿ. ಫ್ರೆಂಡ್ಸ್, ಇದೇ ಥರ ಇನ್ನೊಂದೆರಡು ಸರಿ